100% ಆಗೇ ಆಗುತ್ತೆ ಬ್ರೋ. ಪಕ್ಕ 100% ಗೆದ್ದೇ ಗೆಲ್ಲತ್ತೆ ಬ್ರೋ. ಇವತ್ತು ನಮಗೆ ಫಿಲಿಪ್ ಸಾಲ್ಟ್ ಬ್ಯಾಕ್ ಮಾಡಿದ್ರೆ ಬೌಲಿಂಗ್ ಲೈನಪ್ ಸ್ವಲ್ಪ ಚೆನ್ನಾಗೇ ಇದೆ, ಹಂಗೇನಿಲ್ಲ. ಇವತ್ತು ಫಿಲಿಪ್ ಸಾಲ್ಟ್ ನಮಗೆ ಓಪನಿಂಗಿಗೆ ಬಂದರೆ ಸ್ವಲ್ಪ ಇನ್ನೂ ಟೀಮು ಚೆನ್ನಾಗಿ ಆಡುತ್ತೆ ಅಂತ. ಬೌಲಿಂಗಲ್ಲಿ ನಮಗೆ ಹೆಂಗಿದ್ರು ಜಾಸ್ ಹಜಲ್ವುಡ್ಡು, ಭುವನೇಶ್ವರ್ ಕುಮಾರು, ರಾಸಿಕ್ ಡರ್ರು, ಸುಯಾನ್ ಶರ್ಮಾ, ಕುನಾಲ್ ಪಾಂಡ್ಯ ಸಾಕು ನಮಗೆ ಆಪ್ಷನು. ಜೇಕಬ್ ಡುಫಿ ಬೇಕು ಅಂತ ಇಲ್ಲ, ಅಕಸ್ಮಾತ್ ಕರ್ಕೊಂಡ್ರು ತೊಂದರೆ ಏನಿಲ್ಲ. ಹೆಂಗಿದ್ರು ಗೆದ್ದೇ ಗೆಲ್ಲುತ್ತೆ. ಫಿಲಿಪ್ ಸಾಲ್ಟು ಬಂದು ನಮಗೆ ಆರಾಮಾಗೊಂದು ಫಿಲಿಪ್ ಸಾಲ್ಟು ಮತ್ತು ಕೊಹ್ಲಿ ಒಳ್ಳೆ ಸ್ಕೋರ್ ತಂದು ಕೊಟ್ಟರೆ ಸ್ಟಾರ್ಟಿಂಗ್ ಓಪನಿಂಗು 6 ಓವರ್ 7 ಓವರ್ 8 ಓವರ್ ಇಬ್ಬರು ಆಡಿದ್ರೆ ಸಾಕು ಬ್ರೋ, ಅಷ್ಟೇ ಗೆದ್ವಿ ಅಂತ. 230 240 230 240 ಪ್ಲಸ್ ಬ್ರೋ, ಆರಾಮಾಗತ್ತೆ ಬ್ರೋ. ನಮ್ಮ ಬ್ಯಾಟಿಂಗ್ ಲೈನಪ್ಪು ಸ್ಟಾರ್ಟಿಂಗಿಂದನೇ ಫುಲ್ಲು ಅಗ್ರೆಸಿವಿಂದ ಸ್ಟಾರ್ಟ್ ಆಗುತ್ತೆ. ಒಬ್ಬರಾದ್ಮೇಲೆ ಒಬ್ಬರು ಎಲ್ಲರೂ ಹಿಟ್ಟರ್ಸೇ ಇರೋದು, ಪವರ್ಸ್ ಹಿಟ್ಟರ್ಸೇ ಇರೋದು. ಅವ್ರ ಕಡೆ ಏನಿಲ್ಲ, ಮೇನ್ ಸಾಯಿ ಸುದರ್ಶನ್ನು, ಶುಭಮ್ ಗಿಲ್ಲು, ಬಟ್ಲರು 3 ಜನ ಬೇಗ ಎತ್ತಿದ್ವಿ ಅಂದರೆ RCB ಕೈಯಲ್ಲಿ ಕಪ್ ಬಂತು ಅಂತಾನೆ. RCB ಈಗ ಬ್ಯಾಟ್ಸ್ಮನ್ಗಳಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೆ? ವಿರಾಟ್ ಕೊಹ್ಲಿ ಈಗ ಫಿಲಿಪ್ ಸಾಲ್ಟ್ ಬಂದ್ರೂ ಪರವಾಗಿಲ್ಲ. ವೆಂಕಟೇಶ್ ಅವರು ಚೆನ್ನಾಗಿ ಆಡ್ತೀನಿ ಇಲ್ಲ ಅನ್ಸುತ್ತಲ್ಲ, ಗೊತ್ತಿಲ್ಲ. ವಾಪಸ್ ಬಂದಿದ್ದಾನೆ ಊರಿಂದ, ಹಾಕೊಂತಾರೋ ಇಲ್ಲ ಗೊತ್ತಿಲ್ಲ. ಟೆಸ್ಟ್ ಇದರಲ್ಲಿ ಪ್ರಾಕ್ಟೀಸಲ್ಲಿ ಎಲ್ಲಿ ಕಾಣಿಲ್ಲ ಅನ್ಸುತ್ತೆ. ಲಾಸ್ಟ್ ಮ್ಯಾಚಲ್ಲಿ ಕಾಣಿಸ್ತಾನಲ್ಲ ಬ್ರೋ. ಈ ಮ್ಯಾಚಲ್ಲಿ ಪ್ರಾಕ್ಟೀಸಲ್ಲಿ ನಾನು ನೋಡಿಲ್ಲ, ಅಷ್ಟು ಫಾಲೋ ಮಾಡಿಲ್ಲ. ಪರವಾಗಿಲ್ಲ, ವೆಂಕಟೇಶ್ ಅವರು ಒಳ್ಳೆ ಚೆನ್ನಾಗಿ ಆಡ್ತಿದ್ದಾನೆ. ಸ್ಟಾರ್ಟಿಂಗ್ ಬಂದು ಒಳ್ಳೆ ಸ್ಕೋರ್ ಹೊಡೆದು ಕೊಡ್ತಿದ್ದಾನೆ. ಆಮೇಲೆ ಕೊಹ್ಲಿ ಅದನ್ನು ತೊಗೊಂಡು ಹೋಗ್ತಾನೆ. ಅದಾದಮೇಲೆ ರಜತ್ ಪಟಿದಾರ್ ಬರ್ತಾರೆ, ಅವರು ಒಳ್ಳೆ ಚೆನ್ನಾಗಿ ಆಡ್ತಿದ್ದಾರೆ. ಅದಾದಮೇಲೆ ಬೇಗ ಅಕಸ್ಮಾತ್ ಫಾಲ್ ಆಫ್ ವಿಕೆಟ್ ಹೋಯಿತು ಅಂದರೆ ಕುನಾಲ್ ಪಾಂಡ್ಯ ಅವ್ರು ಬರ್ತಾರೆ. ಇಲ್ಲಾಂದರೆ ಓವರ್ಸ್ ಏನಾದ್ರು ಜಾಸ್ತಿ ಇನ್ನು ಆಯಿತು ಅಂದರೆ ಟೀಮ್ ಡೇವಿಡ್ಡು, ಜಿತೇಶ್ ಶರ್ಮಾ ಇಂಥವ್ರು ಬರ್ತಾರೆ. ಎಲ್ಲ ಹಿಟ್ಟರ್ಸೇ ಇರೋದು. ಬ್ಯಾಟಿಂಗ್ ಲೈನಪ್ ಆಲ್ಮೋಸ್ಟ್ ಎಲ್ಲ ಸ್ಟ್ರಾಂಗ್ ಇದೆ ನಮ್ಮದು. ಬ್ಯಾಟಿಂಗ್ ಲೈನಪ್ಪಲ್ಲಿ ಎರಡರಲ್ಲೂ ಸ್ಟ್ರಾಂಗ್ ಇದೆ ನಮ್ದು. ಈ ಸರಿ ಹೋದ ವರ್ಷ ಲೈನಪ್ ಹೆಂಗೆ ತೊಗೊಂಬಂದ್ರು ಅಂತ ಗೊತ್ತಿಲ್ಲ. ದಿನೇಶ್ ಕಾರ್ತಿಕ್ಗೆ ಹ್ಯಾಟ್ಸಪ್ ಅನ್ಬೇಕು ಈ ಟೀಮ್ ತಂದಿದ್ದಕ್ಕೆ. ಚೇಸಿಂಗಲ್ಲಿ ನಮ್ಮ ಚೇಸ್ ಮಾಸ್ಟ್ರು ನಿಂತ್ಕೊಂಡು ಅಂದರೆ ಆರಾಮಾಗಿ ಚೇಸ್ ಆಗುತ್ತೆ. ಇಲ್ಲ ಹಂಗೇನಿಲ್ಲ, ಕಷ್ಟ ಅಂತ ಏನಿಲ್ಲ. ಎಲ್ಲರೂ ಆಡ್ತಾರೆ ಚೆನ್ನಾಗಿ. ಅಂದರೆ ಚೇಸ್ ಮಾಸ್ಟ್ರು ನಿಂತರೆ ನಮಗೊಂಥರ ಮಜಾ. ಹೆಂಗಿದ್ರು ಗೆದ್ದೇ ಗೆಲ್ಲತ್ತೆ, ಹಂಗೇನಿಲ್ಲ. RCB ಬರ್ತೀನಿ. ಈಗ ಟೈಮ್ ಆಯ್ತು. ಗುಜರಾತ್ ಟೀಮಲ್ಲಿ ಎಷ್ಟು ಸ್ಟ್ರಾಂಗ್ ಇದೆ, ಎಷ್ಟು ವೀಕ್, ಯಾವುದರಲ್ಲಿ ಸ್ಟ್ರಾಂಗ್ ಇದೆ? ಗುಜರಾತು ಇವರಿಬ್ಬರು ಸ್ಟಾರ್ಟಿಂಗು ಕನ್ಸಿಸ್ಟೆನ್ಸಿಯಾಗಿ ನಿಂತ್ಕೊಂಡಿರ್ತಾರೆ. ಸಾಯಿ ಸುದರ್ಶನ್ ಮತ್ತು ಶುಭಮ್ ಗಿಲ್ ಅವರು. ಆ ಕನ್ಸಿಸ್ಟೆನ್ಸಿನ ಬ್ರೇಕ್ ಮಾಡಿದ್ರೆ ಬಟ್ಲರು ಅಷ್ಟೇನು ಆಡ್ತಾರೆ ಅಂತ ಹೇಳಕ್ಕೆ, ಅವರು ಬೇಗ ಅಷ್ಟೇನು ಫಾರ್ಮಲ್ಲಿಲ್ಲ, ಆಡ್ತಾರೆ ಪರವಾಗಿಲ್ಲ. ಅದಾದಮೇಲೆ ಇನ್ಯಾರೂ ಅಷ್ಟು ಕನ್ಸಿಸ್ಟೆನ್ಸಿ ಇರಲ್ಲ. ಮೇಯ್ನ್ ಅವರಿಬ್ಬರದ್ರಲ್ಲಿ ಒಂದು ವಿಕೆಟ್ ತಗೊಂಡ್ರೂ ನಮಗೆ ಬ್ಯಾಟಿಂಗ್ ಲೈನಪ್ ಸ್ವಲ್ಪ ಅವ್ರದ್ದು ವೀಕ್ ಆಗಿಬಿಡುತ್ತೆ. ಪಿಚ್ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ ಬ್ರೋ. ಪಿಚ್ ಹೌದೌದು, ನರೇಂದ್ರ ಮೋದಿ ಸ್ಟೇಡಿಯಂ ಗುಜರಾತ್ದು ಇಂಡಿಯಾದಲ್ಲೇ ದೊಡ್ಡ ಸ್ಟೇಡಿಯಂ ಅದು. 6-4 ಆರಾಮಾಗಿ ಜಾಸ್ತಿ ಆಗತ್ತೆ ಅವರು. ನಮ್ಮ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ, ಹಾಗೆ ಆಗತ್ತೆ. ಈ ಸಲ ಕಪ್ ನಮ್ಮದೇ ಬ್ರೋ, ನಮ್ಮದು ಆಲ್ರೆಡಿ ಬಿಟ್ಕೊಡಲ್ಲ ಈ ಸಲ. ಡಿಫೆಂಡಿಂಗ್ ಚಾಂಪಿಯನ್ಸ್. ಹೇಟರ್ಸಿಗೆ ಏನು ಹೇಳೋಕ್ಕಾಗಲ್ಲ ಬ್ರೋ. ಹೇಟರ್ಸು ಸುಮ್ಮನೆ ನೀವು ಹೇಟ್ ಮಾಡ್ತೀರಿ, ನಾವು ಉರಿತಾ ಇರ್ತೀವಿ, ಬೆಳೀತಾ ಇರ್ತೀವಿ ಅಷ್ಟೇ ಬ್ರೋ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.